ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NS ಕಿಚನ್. ಬರೀ ಇವಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾದ ಹೋಳಿಗೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಶೇಂಗಾದ ಹೋಳಿಗೆ ಏನೇನು ಬೇಕಂತ ನೋಡ್ಕೊಂಬರೋಣ. ನಾನಿಲ್ಲಿ ಶೇಂಗಾ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಎರಡೇ ಸಾಕಿದ್ದಕ್ಕೆ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಶೇಂಗಾ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಕಮ್ಮಿ ಬೇಕಂದರೆ ಬೆಲ್ಲ ಕಡಿಮೆ ತೊಗೊಳ್ಳಿ. ಇವಾಗ ಬನ್ನಿ ಶೇಂಗಾ ಹುರ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಶೇಂಗಾ ಹುರ್ಕೋಬೇಕು. ಇವಾಗ ಚೆನ್ನಾಗಿ ಸ್ಲೋವಾಗಿ ಹುರ್ಕೋತೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ. ಸೀದೋಗಿಬಿಟ್ರೆ ಹೋಳಿಗೆ ಎಲ್ಲ ಕಹಿ ಕಹಿ ಆಗಿಬಿಡುತ್ತೆ. ಅದಕ್ಕೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ಲೋವಾಗಿ ಹುರ್ಕೊಳ್ಳಿ. ಇವಾಗ ನೋಡಿ ಇದಾಗಿದೆ. ಇಷ್ಟಾದರೆ ಸಾಕು. ಒಂದು ಪಾತ್ರೆ ಹಾಕ್ಕೊಳ್ಳಿ. ಇದನ್ನು ಆರಕ್ಕೆ ಬಿಡಿ. ಸ್ವಲ್ಪ ಬಿಸಿ ಇರುತ್ತಲ್ವ, ಆರಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಸಿಪ್ಪೆ ತಕ್ಕೊಳ್ಳಿ. ಇದನ್ನು ಇವಾಗ ನೋಡಿ ಇದಾರಿದೆ. ಇವಾಗ ಸಿಪ್ಪೆ ತಕ್ಕೊಳ್ಳಿ. ಒಂದೊಂದು ಇದ್ದರೆ ಏನಾಗಲ್ಲ. ಈ ಥರ ನೋಡಿ ಎಲ್ಲ ತೆಗಿಬೇಕಂತ ಏನಿಲ್ಲ, ಒಂದೊಂದು ಇದ್ದರೆ ನಡೆಯುತ್ತೆ ಅಷ್ಟೇ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಬನ್ನಿ. ಶೇಂಗಾ ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಶೇಂಗಾ ಮತ್ತು ಬೆಲ್ಲ ಎರಡು ಮಿಕ್ಸಿ ಹಾಕೋತಿದ್ದೀನಿ. ನಿಮ್ಗೆ ಬೇಕಂದರೆ ಬೆಲ್ಲ ಸಪ್ರೇಟ್ ಆನ್ ಮಾಡಿಬಿಟ್ಟು ಅದು ಹಾಕ್ಕೋಬೋದು. ಬರೀ ಶೇಂಗಾ ಮಿಕ್ಸಿ ಹಾಕೊಂಡು ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಫುಲ್ ಸಣ್ಣ ಬೇಕಾಗಿಲ್ಲ, ಇಷ್ಟು ಸ್ವಲ್ಪ ಸ್ವಲ್ಪ ಇದ್ದರೆ ಸಾಕು. ಹಾಗೆ ಫುಲ್ ದಪ್ಪನೂ ಬೇಡ, ಹೋಳಿಗೆ ಬರೋದಿಲ್ಲ, ಹರಿದೋಗುತ್ತೆ. ಇವಾಗ ನೋಡಿ ಇಷ್ಟ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಅದನ್ನು ಸೈಡಿಗೆ ಎತ್ತಿಬಿಟ್ಟು ಕಲಿಸ್ಕೊಂಡು ಇಲ್ಲಿ ನೋಡಿ ನಾನು ಇವಾಗ ಮೈದಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನಿಮಗೆ ಗೋಧಿ ಹಿಟ್ಟು ಬೇಕಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಮೈದಾದಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕು ಅದರಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ರೀತಿ ಆಗುತ್ತೆ. ಇದು ಒಂದು 10-15 ನಿಮಿಷ ಬಿಟ್ಟರೆ ಇದು ಎಣ್ಣೆ ಬಿಡುತ್ತೆ ಚೆನ್ನಾಗಿ. ಆವಾಗ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇವಾಗ ನೋಡಿ ಈ ರೀತಿ ಆಗಿದೆ. ಇದನ್ನೆಲ್ಲ ರೌಂಡಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ ಸೈಡಿಗೆ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಎಲ್ಲ ಹಳಸಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಜಾಸ್ತಿ ಹಾಕ್ಕೊಂಡ್ರೆ ಫುಲ್ ಹಳಸಾಗಿ ಹೋಗ್ಬಿಡುತ್ತೆ, ಹೋಳಿಗೆನೇ ಬರೋದಿಲ್ಲ. ಇವಾಗ ನೋಡಿ ನಾನೆಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಬನ್ನಿ ಹೋಳಿಗೆ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೀವು ಒಬ್ಬಟ್ಟೆಲ್ಲ ಹೆಂಗೆ ಮಾಡ್ತೀರಲ್ವ ಹಾಗೆ ಇದನ್ನು ಸೇಮು. ಬೇಳೆ ಒಬ್ಬಟ್ಟೆಲ್ಲ ಹೆಂಗೆ ಮಾಡ್ತೀರಲ್ವ ಹಾಗೆ. ಇವಾಗ ನೋಡಿ ಮೈದಾ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಸ್ವಲ್ಪ ರೌಂಡ್ ಮಾಡ್ಕೊಂಡು ಅದು ಉಂಡೆನ ಇದರಲ್ಲಿ ಫಿಲ್ ಮಾಡ್ಕೊಂಬಿಡೋದು. ಈ ಹೋಳಿಗೆನ ಸ್ವಲ್ಪ ದಪ್ಪದಾಗಿ ಚಿಕ್ಕದಾಗಿ ತಿಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಫುಲ್ ತೆಳ್ಳಗಾದರೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಅದರ ರೌಂಡ್ ಮಾಡಿಕೊಂಡು ಅದರಲ್ಲಿ ಉಂಡೆ ತೊಗೊಂಡು ಫಿಲ್ ಮಾಡ್ಕೊಂಡು ಇವಾಗ ತೀಡ್ತಾ ಇದ್ದೀನಿ. ಸ್ವಲ್ಪ ದಪ್ಪದಾಗಿ ತಿಡ್ಕೊಳ್ಳಿ, ನಾನು ಅವಾಗ ಹೇಳ್ದಂಗೆ ಚೆನ್ನಾಗಿರುತ್ತೆ. ನಾವು ಇದನ್ನ ಎಷ್ಟು ದಿನ ಬೇಕಾದರೂ ಇಡ್ಬೋದು. ಬಿಸಿ ಇದ್ದಾಗ ಚೆನ್ನಾಗಿರಲ್ಲ ಇವು ಅಷ್ಟೊಂದು. ಒಬ್ಬೊಬ್ಬರಿಗೆ ಬಿಸಿದು ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಆರಿದ ಇಷ್ಟ ಆಗುತ್ತೆ. ಆರಿದ್ಮೇಲೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಆರಿದ್ಮೇಲೆ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತಲ್ವ. ಇವಾಗ ನೋಡಿ ಹೋಳಿಗೆ ರೆಡಿಯಾಗಿದೆ. ಇದನ್ನು ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಫಾಸ್ಟಾಗಿ ಬಿಟ್ಟರೆ ಸೀದೋಗ್ಬಿಡುತ್ತೆ ಅದು. ಇವಾಗ ನೋಡಿ ಆ ಕಡೆ ಬೆಂದಿದೆ. ಇವಾಗ ಈ ಕಡೆ ತಿರು ಹಾಕೋತಾ ಇದ್ದೀನಿ. ನೋಡಿ ಇವಾಗ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಶೇಂಗಾದ ಹೋಳಿಗೆ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.